ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಇದ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಏನಿಲ್ಲ. RSS ದೇಶವ್ಯಾಪಿಯಾಗಿದೆ, ಬೆಳೆದದ. ಅದರಲ್ಲೂ ರಾಮನಾಮನ್ನು ಜಪಿಸಿ ರಾಮ ಮಂದಿರ ಕಟ್ಟಿಸಲು ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ ರಾಮನ ಮೂಲಕ ಗದ್ದುಗೆಯನ್ನು BJP ಇರುವುದಕ್ಕೆ ಕಾರಣಕರ್ತರಾದಂಥ RSS ಅವರು. ಇವತ್ತು ಎರಡು ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಒಂದು, ರಾಮ ಮಂದಿರದಲ್ಲಿ ನಡೆದಿರುವಂತಹ ರಾಮನ ಹಣವನ್ನು ಕಳ್ಳತನ ಮಾಡಿದ್ದು. ಎರಡನೇದು, ಕರ್ನಾಟಕದಲ್ಲಿ ನಮ್ಮ ಖರ್ಗೆ ಪ್ರಿಯಾಂಕಾ ಅವರು ರಿಜಿಸ್ಟ್ರೇಷನ್ ಎಲ್ಲಿ ನಿಮ್ಮದು ಅಂತ ಕೇಳಿದ್ದು. ಇವೆರಡೂ ಇವತ್ತು RSSಗೆ ನುಂಗಲಾರದ ಬಿಸಿ ತುಪ್ಪಾಗಿದ್ದಾವ ಅನ್ನುವಂಥದ್ದು. ಯಾಕಂದ್ರೆ ರಾಮನಾಮ ಜಪಿಸಿ 370 370 ಕಲಂ ಬದಲು ಮಾಡೋದು, ಜೊತೆಗೆ ರಾಮ ಮಂದಿರ ಕಟ್ಟಿಸ್ಬೇಕು ಅನ್ನುವಂಥದ್ದು, ಇವೆಲ್ಲ ನೆಲೆಯಲ್ಲೇ ಇಡೀ ದೇಶದ ಈ ರಾಜಕೀಯ ವ್ಯವಸ್ಥೆಯನ್ನು ತನ್ನ ಕೈ ತೆಗೆದುಕೊಂಡಿರುವಂತಹ ಹೆಸರಿಗೆ ಇವತ್ತು ಮೋದಿಯವರು ಇರ್ಬೋದು, ಆದರೆ ಅವರು ಮೂಲತಃ RSS ಪ್ರಚಾರಕರು. ಇವತ್ತೇನಾದರೂ ಮೋದಿಯವರ PM ಆಗಿದ್ದರೆ, ಪ್ರಧಾನಮಂತ್ರಿ ಆಗಿದ್ದರೆ ರಾಮನ ಆಶೀರ್ವಾದ ನಿಶ್ಚಿತ ಅನ್ನೋದು ಎರಡು ಮಾತಿಲ್ಲ. ಅಂಥ ರಾಮನ ಹಣವನ್ನು ಕಳ್ಳತನ ಮಾಡುವಂಥದ್ದು, ಅವ್ರು ಬಂದಂಥ ಕಾಣಿಕೆಗಳನ್ನು ಏನಪ್ಪ ಅಂದ್ರೆ ಮಾರುವಂಥದ್ದು, ಮುಚ್ಚಿಡುವಂಥ ಕೆಲಸ ನಡೆದ ಅನ್ನುವಂಥ ಘನಗಂಭೀರವಾದ ಆರೋಪ ಈ ರಾಮ ಮಂದಿರದ ಕುರಿತಾಗಿ ಬರ್ತಾ ಇದೆ. ಅದೇ ಕಾಲಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಮ ಜನ್ಮಭೂಮಿ ಸುತ್ತಿರುವಂಥ ಭೂಮಿಗಳನ್ನು ಒಂದು ಏನಪ್ಪ ಅಂದ್ರೆ 9 ಕೋಟಿ ಆಗುವಂಥ ಒಂದು ರೇಟ್ಗಳನ್ನು 50 ಕೋಟಿಗೂ ಹೆಚ್ಚು ರೇಟ್ ಮಾಡಿ ತೆಗೆದುಕೊಂಡಂಥ ಭೂಮಿ ಅವ್ಯವಹಾರ. ಅದನ್ನು ಈಗಾಗಲೇ ಸಂಜಯ್ ಸಿಂಗ್ ಅವರು ಸಾಕಷ್ಟು ಸವ್ಯವಹಾರವಾಗಿ ತಮ್ಮ ಪ್ರತಿಯೊಂದು ಹೇಳಿಕೆಯಲ್ಲಿ ಕೊಡ್ತಾ ಬಂದಿದ್ದಾರೆ ಭೂಮಿ ಅವ್ಯವಹಾರವನ್ನು. ಈಗ ಈ ದುಡ್ಡನ್ನು ಎತ್ತುವುದು, ಬಂಗಾರವನ್ನು ಎತ್ತುವುದು, ಬೆಳ್ಳಿಯನ್ನು ಎತ್ತುವುದು, 200 ಕೋಟಿ ಅಂತ ಹೇಳ್ತಾರೆ, 500 ಕೋಟಿ ಅಂತ ಹೇಳ್ತಾರೆ, 1000 ಕೋಟಿ ಅಂತ ಹೇಳ್ತಾರೆ. ಯಾಕಂದ್ರೆ ದಿನನಿತ್ಯನೂ ಹೆಚ್ಚು ಕಡಿಮೆ ಏನಪ್ಪ 5 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲೇ ಆ ಭೇಟಿಗೆ ಬರುವಂಥ ದೃಶ್ಯಗಳು ನೋಡಿದಂಥ ಈ ಒಂದು ರಾಮ ಮಂದಿರದಲ್ಲೇ ಅವ್ರು ತಂದಂಥ ಕಾಣಿಕೆಯನ್ನು, ವಿಶೇಷವಾದರಲ್ಲಿ ಹಣವನ್ನು ಮತ್ತು ಬಂಗಾರವನ್ನು ಈ ನಡುಕಿನ ಜನ, ಅದರಲ್ಲೂ ಮುಖ್ಯವಾಗಿ ಶ್ರೀರಾಮ್ ಟ್ರಸ್ಟದ ನಿರ್ದೇಶಕರು, ಮುಖ್ಯವಾಗಿ ಅವರ ಅಧ್ಯಕ್ಷರಾಗಿದ್ದಂತಹ ನಮ್ಮ ಏನಪ್ಪ ಅಂತಂದ್ರೆ ಚಂಪತ್ ರಾಯ್ ಅವರು, ಅವ್ರ ಜೊತೆ ಗೋಪಾಲ್ ರಾವ್ ಅವರು, ಅದೇ ಕಾಲಕ್ಕೆ ಅನಿಲ್ ಮಿಶ್ರಾ ಅವರು, ಇವರೆಲ್ಲರೂ ಇನ್ನಷ್ಟು ಜನ ಇದ್ದಾರೆ ಅವ್ರ ಜೊತೆಗೆ, ಅವ್ರ ಕೈ ಕೆಳಗಿರುವಂಥ ಅವರೆಲ್ಲ ಕೂಡ್ಕೊಂಡು ದುಡ್ಡನ್ನು ಎತ್ತಿದ್ದಾರೆ. ಅಲ್ಲಿ 40% ಹೊಡೆದಿದ್ದಾರೆ ಅನ್ನೋಂಥ ಆರೋಪಗಳು ಬರ್ತಾ ಇದ್ದಾವೆ. ಯಾವ ರಾಮನ ಹೆಸರಿನಿಂದ ಈ ದೇಶದ ರಾಜಕೀಯವನ್ನು ತಮ್ಮ ಕೈಗೆ ತೊಗೊಂಡ್ರು, ಅದೇ ರಾಮನ ಹೆಸರು ಇವತ್ತು ರಾಮ ಮಂದಿರದ ಅಲ್ಲಿ ಹಣವನ್ನು, ಭೂಮಿಯನ್ನು ಈ ಅವ್ಯವಹಾರ ಮಾಡಿದರೆ ಗಮನಿಸಿದಾಗ ಇದು ಮುಂದಿನ ದಿನಗಳಲ್ಲಿ ಈ BJPಗೆ RSS ಪರಿಣಿತ BJP. ಯಾಕಂದರೆ RSS ಇಲ್ಲ ಅಂದರೆ ಅಲ್ಲಿ BJP ಇಲ್ಲ. ಇಷ್ಟರ ಮಟ್ಟಿಗೆ ಅದು ಒಂದಕ್ಕೊಂದು ತಲಕ್ಕೆ ಮೊಳಕಾದಂಥದ್ದು. ಇಂಥ ಒಂದು BJPಗೆ ಮುಂದಿನ ದಿನದಲ್ಲಿ ರಾಮನ ದುಡ್ಡನ್ನು ಕದ್ದಿದ್ದನ್ನು ದೊಡ್ಡ ಇಶ್ಯೂ ಆಗ್ತದೆ ಅಂತೇಳಿ. ಯಾಕಂದರೆ ಈಗಾಗಲೇ ಈ ಇಶ್ಯೂ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾಯಿದೆ, ಚರ್ಚೆ ನಡೆದ. ರಾಮ ಭಕ್ತರನ್ನ ರಾಮನ ಹಣ ಲೂಟಿ ಮಾಡಿದ್ರೆ, ದರೋಡೆ ಮಾಡಿದ್ರೆ ಹೇಗಪ್ಪ ಅಂತೇಳಿ. ಅದರಲ್ಲೂ ಈಗಾಗಲೇ ನಿಮಗೆ ಹೇಳಿದಂಗೆ ಈಗಾಗಲೇ ನೃಪೇನ್ ಮಿಶ್ರಾ ಅಂತೇಳಿ ನಮ್ಮ ಮೋದಿಯವರು ಅತ್ಯಂತ ಆತ್ಮೀಯರು, ಅಧಿಕಾರದಲ್ಲಿದ್ದಾಗ ಅವ್ರ ಜೊತೆಗಿದ್ದಂಥವರು. ಅವ್ರನ್ನ ಇವತ್ತು ಈ ಒಂದು ಏನು ಅವ್ಯವಹಾರ ನಡೆದು ಇದನ್ನು ಏನಪ್ಪ ತನಿಖೆಗಾಗಿ ಕಳಿಸಿದ್ವಿ. ಅವ್ರು ಇವತ್ತು ಹೇಳ್ತಾರೆ ಹೌದಲ್ಲ ಡಕಾಯಿತ ಆಗಿದ್ದು ಖರೆ ಅಂತೇಳಿ, ದುಡ್ಡು ಹೋಗಿದ್ದು ಖರೆ ಅಂತೇಳಿ. ಆದರೆ ಒಂದಿಷ್ಟು 70-80 ದಿನಗಳ ಮಧ್ಯದಲ್ಲಿ ಏನಾರು ನಡೆದ ವ್ಯವಹಾರ, ಆ ವ್ಯವಹಾರದ CCTV ಕ್ಯಾಮ್ರಾ ಸಹಿತ ಇವತ್ತು ನಾಪತ್ತೆ ಆಗಿಬಿಟ್ಟಿದ್ದಾವೆ. ಅದರಲ್ಲಿ ಯಾವ ಫೋಟೋಗಳು ಬಂದಿಲ್ಲ ಅನ್ನೋದು ಮತ್ತಷ್ಟು ಗುಮಾನಿ ಕಾರಣಕ್ಕಾಗಿ ರಾಮನ ಹಣವನ್ನು ಸಹಿತ ಬಿಡೋದಲ್ಲಪ್ಪ ಇವರು
ರಾಮನ ಭಕ್ತ ಅಂತ ತಿಳ್ಕೊಂಡು ರಾಮನ ಸೇವಕರನ್ನು ತಿಳ್ಕೊಂಡಂಥ ಚರ್ಚೆ ಇವತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಇವತ್ತು 70-80 ಸಾವಿರ ಅಥವಾ 60 ಸಾವಿರ ಜನ ಬಂದು ಹತ್ತುವಂಥ ಪ್ರಸಂಗ ಬಂದದ. ದಿನಕ್ಕೆ 5-6 ಲಕ್ಷ ಜನ ಬರುವಂಥ ರಾಮ ಮಂದಿರಕ್ಕೆ ಇವತ್ತು 60-70 ಸಾವಿರ 80 ಸಾವಿರ ಜನ ಭಕ್ತರು ಬರ್ತಾ ಇರೋದು, ಇಲ್ಲಿ ಕಳ್ಳತನ ಆಗ್ತದಪ್ಪ ಅನ್ನುವಂಥ ಒಂದು ವಾತಾವರಣ ಇಡೀ ಉತ್ತರ ಪ್ರದೇಶ ತುಂಬ, ಇಡೀ ದೇಶ ತುಂಬ ಹಬ್ಬಿದ್ರಿಂದಾಗಿ ಇವತ್ತು ಇದಕ್ಕೆಲ್ಲ ಇದನ್ನು ಇಷ್ಟರಲ್ಲೇ ಇವರ ಸ್ವತಃ RSS ಏನಪ್ಪ ಅಂದ್ರೆ ಮುಖಂಡರು ಇವ್ರನ್ನ ತೆಗೆದ ಇವ್ರು ಯಾರಾದರೂ ಶಿಕ್ಷೆ ಕೊಡಿಸ್ಬೇಕಾಗಿತ್ತು, ಆದರೆ ಅವ್ರು ರಕ್ಷಣೆ ಮಾಡ್ತಾ ಇದ್ದಾರೆ, ಇವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥ ಮತ್ತೊಂದಿಷ್ಟು ಪ್ರಚಾರ ದೇಶವ್ಯಾಪಿ ಆಗುತ್ತಾ ಇರೋದ್ರಿಂದಾಗೆ ಇವತ್ತು ರಾಮನ ನಾಮದಿಂದ ಮೇಲೆ ಬಂದಂಥ RSS ಪ್ರಣೀತ BJP ನಾಳೆ ಬರುವ 2007 ಚುನಾವಣೆಯಲ್ಲಿ ಗೆದ್ದಿತಾ ಅನ್ನೋಂಥ ಒಂದು ಪ್ರಶ್ನೆ ಇನ್ನೊಂದು ಕಡೆ ಇದ್ರೆ, ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ನಿಮಗೆ ಗೊತ್ತದ. ಸ್ವತಃ ನಮ್ಮ ಈ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಇದ್ರ ನಿಮ್ಮ ನೋಂದಣಿ ಇಲ್ಲದ, ಇದ್ರ ರೆಕಾರ್ಡ್ಸ್ ಏನಿದಾವ, ಆ ವ್ಯವಹಾರಗಳು ಯಾವ ರೀತಿಯಾಗಿ ಮಾಡ್ತೀರಿ ಅದು ರೆಕಾರ್ಡ್ಸ್ ಏನು ಕೇಳಿದಾಗ ಇವತ್ತಿಗೂ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. RSSಗೆ ಯಾರೋ ಏನೋ ಟೀಕಾ ಮಾಡ್ತಾರೆ, ಕೆಲವೊಮ್ಮೆ ಅವ್ರ ಜಾತಿ ಮೇಲೆ ಕೆಲವು ಟೀಕಾ ಮಾಡಿ ಸ್ವತಃ ಅವರ ಮನುಷ್ಯರ ರಮೇಶ್ ಜಿಗಜಿಣಿಗೆ ಇಂಥವರೆಲ್ಲ ಕೇಳಿದ್ರೆ ಹಾಳಾಗಿ ಹೋಗಿದ್ದಾರೆ ಅನ್ನುವಂಗೆ ಇವೆಲ್ಲ ನೋಡಿದಾಗ ದಲಿತ ವಿರೋಧಿ ಮನೋಭಾವನೆಯಲ್ಲಿ ಎದ್ದು ಕಾಣೋ ಜೊತೆಗೆ ಒಬ್ಬ ದಲಿತ ನಾಯಕ ಅನ್ನೋಕ್ಕಿಂತಲೂ ತನ್ನ ಸ್ವಪ್ರಯತ್ನದಿಂದ ಎತ್ತರಕ್ಕೂ ಮಾತಾಡ ಬುದ್ಧಿವಂತರು ಇದ್ದಾರೆ. ಮೂಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕೆ ನೋಂದಣಿ ಮಾಡಿಸಿಲ್ಲ, ನೋಂದಣಿ ಮಾಡಿಸೋ ಸಂವಿಧಾನಬದ್ಧ ಹೌದೋ ಅಲ್ವೋ, ಇದಕ್ಕೆ ನೀವು ಉತ್ತರ ಕೊಡ್ಬೇಕಿಲ್ಲ, ನೀವು ಎಲ್ಲಿ ಕರಿತೀರಿ ನಾನು ಬರ್ತೀನಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡೋದು ನೋಡಿದಾಗ ಇದು ಸಹಿತ ಇವತ್ತು ನಮ್ಮ RSS ಬಂಧುಗಳಿಗೆ ಅಥವಾ ಮಿತ್ರರಿಗೆ ಇದೊಂದು ರೀತಿ ಏನಪ್ಪ ಅಂದ್ರೆ ನುಂಗಲಾರದ ಇದು ಸಹಿತ ಕಷ್ಟದ ಕೆಲಸ ಆಗ್ಯದಂತ. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹೌದು ನಿಜವಾಗಿಯೂ ಸಂವಿಧಾನಬದ್ಧವಾಗಿ ಒಂದು ಸಂಸ್ಥೆ ಕಟ್ಟಿದಾಗ ಅಲ್ಲಿ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಮೆಂಬರ್ಸ್ ಇರೋ ಮುಂದೆ ಅದು ಏನು ಮಾಡ್ತದಪ್ಪ, ಅದು ಡೆವಲಪ್ಮೆಂಟ್ ಏನು ಅನ್ನೋದು ತಿಳಿಸ್ಬೇಕಾಗ್ತದೆ. ಇಲ್ಲಿ ಧಾರ್ಮಿಕ ಸಂಸ್ಥೆ ಧರ್ಮದ ಹೆಚ್ಚಿಂದು ಹಿಂದೂ ಧರ್ಮದ ಹೆಚ್ಚಿಂದು ಅಂತ ಅಂದರೆ ಉಳಿದವ್ರು ಅದೇ ರೀತಿ ವಾದ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದಾಗ ರಿಜಿಸ್ಟ್ರೇಷನ್ ಇರೋದ ಇಲ್ಲಿ ಅನೇಕ ಸಂಸ್ಥೆ ನಡೆಯುವಂಥ ಪ್ರಸಂಗಗಳು ಬರ್ತಾವೆ. ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ RSS ಆಗಬಾರ್ದಾಗಿತ್ತಂದ್ರೆ ಅವ್ರ ನೋಂದಣಿ ಏನಾಗ್ಯದ ಆಗಿಲ್ಲ ಅಂದ್ರೆ ಈಗ ಮಾಡಿಸ್ರಿ, ಇಲ್ಲಿ ನಡೆದಂಥ ವ್ಯವಹಾರಗಳು ಏನಾಗ್ಯದ ತಿಳಿಸ್ರಿ, ಜನರಿಗೆ ಪ್ರಾಂಜಲವಾಗಿ ಕ್ಲಿಯರಾಗಿ ತಿಳಿಸ್ರಿ. ಯಾಕಂದರೆ RSS ಮೇಲೆ ಭಾಳಷ್ಟು ಜನರು ವಿಶ್ವಾಸ ಇಟ್ಟಿದ್ದಾರೆ, ಆ ವಿಶ್ವಾಸ ಧಕ್ಕೆ ಆಗಬಾರ್ದಂತ. ಆ ವಿಶ್ವಾಸ ಧಕ್ಕೆ ಆಯ್ತಪ್ಪ ಅಂತಂದರೆ RSS ಇವತ್ತು 88,000 ಶಾಖೆಗಳಿದ್ದಾವೆ. 1 ಲಕ್ಷ ಮಾಡ್ಬೇಕಂತ ಅವ್ರು ಎಷ್ಟೊಳಗೆ ಶಾಖೆಗಳನ್ನು ಅದಾಗಿಲ್ಲ, ಇನ್ನೂ 88-90 ಸಮೀಪ ಬಂದಂಥ ಶಾಖೆಗಳು ಇನ್ನೂ ಬೆಳೆಯೋ ಸಾಧ್ಯತೆಗಳಿದೆ. ಅದರಲ್ಲಿ ಲೆಕ್ಕಪತ್ರ ಬೇಕಲ್ರಿ, ಅಲ್ಲಿ ಯಾರಿದ್ದಾರ ಏನು ಯಾರು ದುಡ್ಡಿನ ವ್ಯವಹಾರ ಮಾಡ್ತಾರೆ. ಯಾಕಂದ್ರೆ 4 ಚೆನ್ನಾಗಿ ಕೂಡ್ರೆ ಅಲ್ಲಿ ದುಡ್ಡಿನ ವ್ಯವಹಾರ ಸ್ಟಾರ್ಟ್ ಆಗ್ತದೆ, ದುಡ್ಡಿನ ಅವು ವ್ಯವಹಾರ ಆಗೋ ಸಾಧ್ಯತೆಗಳಿದ್ದಾವೆ. ಇರೋ ರಾಮ ಮಂದಿರದಲ್ಲಿ ಟ್ರಸ್ಟ್ ಇದ್ದು ಎಲ್ಲ ಇದ್ದು ದುಡ್ಡಿನ ವ್ಯವಹಾರ, ಬಂಗಾರದ ವ್ಯವಹಾರ, ಅವು ವ್ಯವಹಾರಗಳು ನಡೆದೋಗ್ಬಿಟ್ಟಿದ್ದಾವೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಹುಡುಕಬೇಕಾಗಿದ್ದು ಸರ್ಕಾರನೂ ಹೌದು, ಜೊತೆಗೆ RSS ಇದಕ್ಕೆ ಮೌನ ಮುರಿದು ಉತ್ತರ ಕೊಡಬೇಕಾಗಿದೆ. ಹೌದು ನೋಂದಣಿ ಆಗಿಲ್ಲ, ಮಾಡಿಸ್ತೀವಪ್ಪ, ಏನು ತಪ್ಪಿಲ್ಲ, ಇಲ್ಲ ಅದು ನೋಂದಣಿ ಮಾಡೋದು ಸಂವಿಧಾನದ ಮೇಲಿಂದ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನದ ಮೇಲಿಂದಲ್ಲ, ಸಂವಿಧಾನ ಗೌರವ ಕೊಡುವಂಥದ್ದು. ಈಗ ಸಂವಿಧಾನ ಬಗ್ಗೆ ಗೌರವ ಇದೆ ನಮಗೆ ಅಂತೇಳಿ RSSಗರು ಹೇಳ್ತಾ ಇದ್ದಾರೆ, BJPಗರು ಹೇಳ್ತಾ ಇದ್ದಾರೆ ನಾವು ಸಂವಿಧಾನ ವಿರೋಧಿ ಅಲ್ಲ ಅಂತ ಅನ್ನುವಂಥದ್ದು. ಯಾಕಂದ್ರೆ ವಿರೋಧಿ ಅದು ಪರ ಇದ್ದೀವಿ ಅಂತಂದರೆ ಏನಾದರೂ ಉಳಿತೀವಪ್ಪ, ಇಲ್ಲಾಂದ್ರೆ ಇಲ್ಲ ಅನ್ನೋದು ವಾತಾವರಣ ಇವತ್ತು ಬೆಳೆದು ನಿಂತ್ಬಿಟ್ಟದ. ಯಾಕಂದರೆ ಇವತ್ತು OBC SC STಗಳಲ್ಲೂ ಇವತ್ತು ಜಾಗೃತರಾಗಿದ್ದಾರೆ ಅವರು. ನಾವು ಈ ದೇಶದ 85% ಇದ್ದೀವಪ್ಪ, ನಾವ್ಯಾಕೆ ನಿಮ್ಗೆ ಬೆದರಬೇಕು ಅನ್ನುವಂಥ ಮಾತು. ಜೊತೆಗೆ ಮೈನಾರಿಟಿಗಳು ಬೆರೀತಾರೆ ಅವ್ರ ಜೊತೆಗೆ. ಎಲ್ಲ ನೆಲೆಗಟ್ಟಿನಲ್ಲೇ ಈ ಸಲ ನಮ್ಮ RSS ಇದ್ದಿದ್ದು 2027 ಚುನಾವಣೆಯಲ್ಲೇ ಉತ್ತರ ಪ್ರದೇಶ ಚುನಾವಣೆಯಲ್ಲೇ BJPಗೆ ಗೆಲ್ಲುವುದು ಕಷ್ಟ ಮಾಡಿ ಕೊಡ್ತದನಂತ. ಯಾಕಂದ್ರೆ ನೋಂದಣಿ ಇಲ್ಲದ ಸಂಸ್ಥೆಗೆ ಕಾರಣ ಆಗಿಬಿಡ್ತದೆ. ಬರೋ ದುಡ್ಡು ಎಲ್ಲಿ ಹೋಗ್ತದಪ್ಪ, ಯಾರಿಗೆ ಖರ್ಚು ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಹೇಳಬೇಕಾಗ್ತದೆ ಸಮಾಜಕ್ಕೆ. ಸಮಾಜ ದುಡ್ಡು ಅದು, ಸಮಾಜ ದುಡ್ಡಲ್ಲಿ ಬಂದಿರ್ತದೆ, ಅದಕ್ಕೆ ಖರ್ಚು ಮಾಡಿ 10 ರೂಪಾಯಿ ಇಸ್ಕೊಂಡಿವಿ. ಇವತ್ತು ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ದುಡ್ಡು ಕೇಳ್ತಾ ಇದ್ವಿ, ನಮ್ಮ ಸಂಸ್ಥೆಗೆ ನೀವು ಹೆಲ್ಪ್ ಮಾಡ್ರಪ್ಪ ಅಂತ. ಅದು ಕ್ಲಾರಿಟಿಗೆ ನಾವು ಕೊಡಬೇಕಾಗ್ತದೆ, ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅನ್ನೋದನ್ನು. ಯಾಕಂದ್ರೆ ಒಂದು ಸಂಸ್ಥೆ ಇತ್ತಂದರೆ ಅದು ಲೆಕ್ಕಪತ್ರ ಇರ್ತದೆ, ಅದ್ರದ್ದು ಜಮಾ ಖರ್ಚು ಇರ್ತದೆ, ಅದನ್ನು ಇಲ್ಲಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದು ತಪ್ಪೇನೂ ಇಲ್ಲ. ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ರಲ್ಲ, ಅದೇ ಕಾರಣ ರಮೇಶ್ ಜಿಗಜಿಣಗಿ ಅಂತ ಪ್ರಜ್ಞಾವಂತರು, ಅದು ದಲಿತ ಸಮುದಾಯದ ಮೇಲೆ ಬಂದಂಥವ್ರು, ಅವರು ಈ ಪ್ರಶ್ನೆಗೆ ಇಲ್ಲ ದಲಿತರ ನಾಶ ಮಾಡುವಂಥ ಇಂಥ ಮಾತು ಮಾತಾಡೋದು ಸಹಿತ ಅವರ ಯೋಗ್ಯತೆ ತಕ್ಕನಪ್ಪ ಇದು ಅನ್ನುವಂಥ ಮಾತು ಏನೂ ಇರಲಿ. ಇಲ್ಲೇ ಇವು 2 ಪ್ರಶ್ನೆಗಳು, ಒಂದದ್ದು ರಾಮನ ಹಣ ಹೋಯ್ತಲ್ಲೇ, ಎರಡನೇದ್ದು ಈ ನೋಂದಣಿ ಯಾಕೆ ಮಾಡಿಸಿಲ್ಲ. ಇವೆರಡಕ್ಕೂ ಉತ್ತರವನ್ನು ಇವತ್ತು RSS ಹೇಳಬೇಕಾಗಿದೆ. ಮೌನ ವಹಿಸಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ. ಇದರಿಂದಾಗಿ ಹೇಳಿದ್ಮೇಲೆ ದಿನನಿತ್ಯ ಲಕ್ಷಗಳಲ್ಲಿ ಬರುತ್ತಿರುವಂಥ ರೈತರ ಒಂದು ಪ್ರವಾಹ ಈಗ ಒಮ್ಮೆಗೆ
60-70 ಸಾವಿರ ಬಂದು ನಿಂತದ. ಇದೇ ರೀತಿ ಮುಂದುವರೆದ್ರೆ ಇನ್ನೂ ಭಕ್ತರ ಸಂಖ್ಯೆ ಕಡಿಮೆ ಆಗಿ ಅಲ್ಲಿ ಬರುವ ಆಯ ಇನ್ಕಮ್ ಇನ್ನಷ್ಟು ಕಡಿಮೆ ಹೋಗಿ ಎಲ್ಲ ಸಾಧ್ಯ ಕಂಡು ಬರ್ತಾ ಇದೆ ಅಂತೇಳಿ ಅಲ್ಲಿ ಸ್ಥಳೀಯರ ಅವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಏನೂ ಇರಲಿ, ಈ ರಾಮನ ಹೆಸರಿನಿಂದ ಅಧಿಕಾರ ಪಡೆದಂತಹ RSS ಪಡೆದ BJP ತನ್ನ ಅಧಿಕಾರವನ್ನು ಉಳಿಸ್ಕೊಂಡು ಹೋಗುವುದಾ ಅನ್ನುವಂಥದ್ದು, ಜೊತೆಗೆ RSS ತನ್ನ ನೋಂದಣಿ ಮಾಡಿಸ್ಕೊಳ್ಬೋದಾ ಇಲ್ವಾ, ಇಲ್ಲಾಂದರೆ ಯಾವ ಆಧಾರ ಮೇಲೆ ಇಲ್ಲ ಅನ್ನೋ ಸಹಿತ ಜನರಿಗೆ ತಿಳಿಸಬೇಕಾಗಿದೆ. ಇವತ್ತು ಅವರು ಈ ನಮ್ಮ ಖರ್ಗೆ ಅವರು ಜನರ ಪ್ರತಿನಿಧಿ, ಜೊತೆಗೆ ಈ ರಾಜ್ಯದ ಗೃಹ ಮಂತ್ರಿ, ಅವ್ರಿಗೆ ಉತ್ತರ ಕೊಡಬೇಕಾದ್ದು ಯಾರದೇ ಆದರೂ ಪ್ರಾಮಾಣಿಕ ಸಂಸ್ಥೆಯ ಮಾಲೀಕರ ಕರ್ತವ್ಯ ಅಂಥೇಳಿ ಹೇಳ್ತಾ ನೋಡೋಣ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತೇಳಿ. ರಾಮನ ದುಡ್ಡಿನ ಎನ್ಕ್ವೈರಿ ಯಾವ ರೀತಿ ಆಗ್ತದೆ, ಯಾಕಂದರೆ ಇಲ್ಲಿವರೆಗೆ FIR ಆಗಿಲ್ಲ. ಯಾರನ್ನ ಹಿಡಿದು ಅವರನ್ನು ಯಾರ ಮೇಲೆ ಆರೋಪ ಮಾಡೋದು, ಯಾರನ್ನು ಕಸ್ಟಡಿಗೆ ತೆಗೆದುಕೊಳ್ಳೋದು ಗೊತ್ತಾಗಲ್ಲ. ಆದರೂ SIT ಆಗ್ಯದ. SIT ಏನಂದರೆ ಇದು ಮುಚ್ಚಾಕಕ್ಕೆ ಮಾಡೋದಂಥ ಪ್ರಯತ್ನ ಅಂತೇಳಿ ವಿರೋಧ ಪಕ್ಷಗಳು ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ. ನೋಡ್ಬೋದು ಏನಾಗ್ತದೆ. ಒಟ್ಟು ಮಾತ್ರ ನಿಶ್ಚಿತವಾಗಿಯೂ ರಾಮನ ಹಣ BJPಗೆ ಏನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಒಂದು ರೀತಿ ಬಹಳಷ್ಟು ಕಷ್ಟವನ್ನು ಒದಗಿಸ್ತದೆ. ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಈಗ RSSಗೆ ಅದ. RSS ಹುಡುಗಿ ಹೇಳಬೇಕು, ತಪ್ಪಿತಸ್ಥರು ಶಿಕ್ಷೆ ಆಗುವಂಗೆ ನೋಡ್ಕೋಬೇಕು. ಸಣ್ಣ ಸಣ್ಣ ಯಾರನ್ನೂ ಹೇಳೋದಲ್ಲ, ನಿಜವಾಗಿ ಇದು ಕಾರ್ಯಕರ್ತರು ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಯಾರ ಹೆಸರು ಚಾಲನೆಯಲ್ಲಿದೆ. ಅದರಲ್ಲೂ ಚಂಪತರಾಯ ಬನ್ಸಾಲ್ರ ಮೇಲಂತೂ ಟಾರ್ಗೆಟ್ ಅದ. ಅವ್ರನ್ನ ಎನ್ಕ್ವೈರಿ ಮಾಡಿ ಸತ್ಯ ಏನನ್ನು ಹೊರ ಹಾಕೋದು, ಅದ್ರ ಜೊತೆಗೆ ತಪ್ಪಾಗಿದ್ದರೆ ಕ್ಷಮೆ ಕೇಳೋದು, ಇವೆರಡು ಅವ್ರನ್ನ ಮೋಹನ್ ನದಿಗೆ ಒಯ್ಬೋದು, ಇಲ್ಲಾಂದ್ರೆ ಅದು ಅವ್ರನ್ನ ಅಧೋಗತಿಗೆ ಒಯ್ಯುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ, ಯಾವ ರಾಮ BJP RSS ಏಳಿಗೆಕಾರರಾಗಿದ್ದರು ಅದೇ ರಾಮನ ಹಣ ಇವತ್ತು ಅವರ ಅಧೋಗತಿಗೆ ಕಾರಣ ಆದೀತ ಅನ್ನೋದು ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಇದಕ್ಕೆ ನೀವೇನಿದ್ದೀರಿ, ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಮಾಡಲಿಕ್ಕಂದ್ರೆ ಮಾಡಿರಿ, ಮಾಡಿದ್ರಿ ಹೇಳ್ರಿ, ಯಾಕಂದ್ರೆ ಚರ್ಚೆ ಮಾಡ್ತಾ ಇರ್ರಿ, ನಮಗೆ ತಿಳಿಸ್ತಾ ಇರ್ರಿ. ನಿಮ್ಮ ಅಭಿಪ್ರಾಯ ನಮಗೆ ಏನಪ್ಪ ಅಂತಂದ್ರೆ ಮಾರ್ಗದರ್ಶನ ಅದನ್ನ ಹೇಳ್ರಿ, ಜೊತೆಗೆ ಈ ಸಂಸ್ಥೆ ನಿಮ್ಮದು ಬೆಳೆಸಿ ಉಳಿಸ್ತಾ ಇರ್ರಿ ಅಂತ ಹೇಳ್ತಾ, ಇದು H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.